ಸೊ 2022-23ರ ಶೈಕ್ಷಣಿಕ ಸಾಲಿನಲ್ಲಿ SSLC ಪರೀಕ್ಷೆಗಾಗಿ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿದ್ದಾರೆ. ಈವಾಗಲೇ ನಾವು ಹಿಂದಿ, ಕನ್ನಡ, ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕ್ವಶನ್ ಬ್ಯಾಂಕ್ ಇದೆ, SSLC ಪಾಸಿಂಗ್ ಪ್ಯಾಕೇಜ್ಗಳಿದ್ದಾವೆ. ಆ ಪ್ಲೇಲಿಸ್ಟ್ ಲಿಂಕಲ್ಲಿ ವಿಡಿಯೋಗಳಿದ್ದಾವೆ. ಒಂದ್ಸರಿ ಹೋಗಿ ವಿಡಿಯೋಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ, ಈ ಕ್ವಶನ್ ಆನ್ಸರ್ಸ್ಗಳಿಗೆ ಶಾರ್ಟ್ಲಿಯಾಗಿ ಉತ್ತರಗಳನ್ನು ಸಹಿತ ನಾವು ಅಪ್ಲೋಡ್ಗಳನ್ನು ಮಾಡ್ತೀವಿ. ಸೊ ಫಸ್ಟ್ ನಿಮಗೆ ಕ್ವಶನ್ ಪೇಪರ್ಸ್ಗಳನ್ನು ಪೋಸ್ಟ್ ಮಾಡ್ತಿದ್ವಿ ಈಗಳಿಂದ. ಸೊ ನಿಮಗೂ ಕೂಡ ಗೊತ್ತಾಗ್ತದೆ ಸೊ ಯಾವ ಥರನಾಗಿರ್ತಕ್ಕಂಥ ವೇಟೇಜ್ಗಳು ಇದ್ದಾವೆ ಅಂತ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ MCQಸ್ಗಳಿದ್ದಾವೆ. ಇಲ್ಲಿ ಕ್ವಶನ್ ಟ್ಯಾಗ್ ಬಗ್ಗೆ ಒಂದು ಕ್ವಶನ್ ಇತ್ತು, ಪ್ಯಾಸಿವ್ ಫಾರ್ಮ್ ಬಗ್ಗೆ ಒಂದು ಕ್ವಶನ್ನು, ಆಮೇಲೆ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಒಂದು ಕ್ವಶನ್ ಇದೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಕನ್ವರ್ಜೇಷನಲ್ಲಿ ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ಗಳನ್ನು, ಅಪ್ರೋಪ್ರಿಯೇಟ್ ವರ್ಡ್ಸ್ಗಳನ್ನು ಫಿಲ್ ಮಾಡಬೇಕಿತ್ತು. ಡೂ ಆಸ್ ಡೈರೆಕ್ಟೆಡ್ ಇದ್ದಾವೆ. ಟೋಟಲಿ 12 ಕ್ವಶನ್ಸ್ ಇದ್ದಾವೆ. ಪಾರ್ಟ್ಸ್ ಆಫ್ ಸ್ಪೀಚ್ದಲ್ಲೇ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸಿಲಾಬಲ್ದಲ್ಲಿ ಒಂದು ಕ್ವಶನ್ ಅದ. ನೆಕ್ಸ್ಟ್ ಕೊಲೆಕೇಟಿವ್ ವರ್ಡ್ ಬಗ್ಗೆ ಒಂದದ. ಲಿಂಕಿಂಗ್ ವರ್ಡ್ಗಳ ಬಗ್ಗೆ ಒಂದು ಕ್ವಶನ್ ಅದ, ಲಿಂಕರ್ ಬಗ್ಗೆ. ಟೆನ್ಸ್ ಫಾರ್ಮ್ ಬಗ್ಗೆ ಒಂದದ. ಕರೆಕ್ಟ್ ಆರ್ಟಿಕಲ್ಗಳನ್ನು ಬರಿಬೇಕಿತ್ತು. ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಗಳನ್ನು ಫಿಲ್ ಮಾಡ್ತಕ್ಕಂಥ ಕ್ವಶನನ್ನು ಇತ್ತು. ಸೊ ಇಲ್ಲಿ ಕರೆಕ್ಟ್ ಫಾರ್ಮ್ ಕೊಟ್ಟಿದ್ದಾರೆ. ಯೂಸ್ ವರ್ಡ್ ಕ್ಲಿಯರ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಕಂಪ್ಯಾರೇಟಿವ್ ಡಿಗ್ರಿಗಳನ್ನ ಚೇಂಜ್ ಮಾಡಬೇಕು. ಇದು ಫ್ರೇಮ್ ಕ್ವಶನ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ಗೆ ಇರ್ತಕ್ಕಂಥ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ದಲ್ಲಿ 2 ಎರರ್ಸ್ ಇದಾವೆ ಅಂತ ಹೇಳಿದ್ದಾರೆ. ಅವುಗಳನ್ನು ರೀರೈಟ್ ಮಾಡಬೇಕು. ಮುಂದೆ 2-3 ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಟೋಟಲ್ 7 ಕ್ವಶನ್ಸ್ ಇದ್ದಾವೆ. ಒಂದೊಂದಕ್ಕೆ 2 ಮಾರ್ಕ್ಸು, 14 ಕ್ವಶನ್ನು. 18ನೇ ಪ್ರಶ್ನೆ ಇತ್ತು, ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್, ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. 19th ಕ್ವಶನ್ ಇತ್ತು, ಡಿಸ್ಕ್ರೈಬ್ ಬ್ರೀಫ್ಲಿ ದ ಫೀಲಿಂಗ್ಸ್ ಆಫ್ ಸ್ಮಿತಾ ವೆನ್ ದ ಫಸ್ಟ್ ನೋಟ್ಸ್ ಆಫ್ ಮ್ಯೂಸಿಕ್ ಕಮ್ ಓವರ್ ದ ಏರ್ ಅಂತ ಇದೆ. 20 ಕ್ವಶನ್ ಇತ್ತು, ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೆರಿಕನ್ಸ್ ವೇರ್ ಜಿನಿರಸ್ ಇನ್ ದೇರ್ ವೇಸ್ ಅಂತಕ್ಕಂಥದ್ದು. 21ರಲ್ಲಿ ವೈ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ ದ 3 ಸೂಪರ್ ಪವರ್ಸ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಪೋಯಟ್ದು ಏನು ಎಕ್ಸ್ಪ್ರೆಷನ್ ಇದೆ ಅಂತ ಕೊಟ್ಟಿದ್ದಾರೆ. ವಾಟ್ ಡಿಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇಸ್ ಆಫ್ ಪ್ರೊಟೆಸ್ಟ್ ಬಗ್ಗೆ ಅದ. ನೆಕ್ಸ್ಟ್ ಡೋಲ್ಮಾ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಹನೀಫ್ ಬಗ್ಗೆ ಒಂದು ಕ್ವಶನ್ ಅದ. ಸೊ ಅವುಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸತೀಶ್ ಲೈಫ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಜಾಜ್ ಪೋಯಮ್ 2ದಿಂದ ಒಂದು ಕ್ವಶನ್ ಅದ. ಇನ್ನು ಆರ್ಸಿಗಳನ್ನು ನೋಡೋದಾದ್ರೆ, ಲಿವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್ ಅಂತ. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸಾಲ್ ವುಡ್ ಡೇರ್ ಟು ಸ್ಲೀಪ್ ಅಂತ ಒಂದದ. ನೆಕ್ಸ್ಟ್ ಪ್ರೊಫೈಲ್ ಅದ. ಪ್ಯಾರಾಗ್ರಾಫಲ್ಲಿ ಬರಿಬೇಕತಕ್ಕಂಥದ್ದು ಈ ಪ್ರೊಫೈಲ್ಗಳನ್ನು ನೋಡ್ಕೊಡ್ರಿ. ಮುಂದೆ ಸ್ಟೋರಿಗಳನ್ನು ಬಿಲ್ಡ್ ಮಾಡಬೇಕು, ಕ್ಲೂಸ್ಗಳನ್ನು ಬಳಕೆ ಮಾಡಿಕೊಂಡು. ಪಿಕ್ಚರ್ ಅದ. ಪಿಕ್ಚರ್ದಿಂದ ಪ್ಯಾರಾಗ್ರಾಫ್ಗಳನ್ನು ರೈಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರೈಸಲ್ ವರ್ಬ್ಸ್ಗಳನ್ನು ಸೆಂಟೆನ್ಸ್ನಲ್ಲಿ ಯೂಸ್ಗಳನ್ನು ಮಾಡಬೇಕು. ಪೋಯಮ್ದಲ್ಲಿ ಹೀಸ್ ದಿಂದ ಹಿಡಿದು ಶ್ವೇತಕ ಅದ. ಟು ಟಾಕ್ ಆಫ್ ದಿಂದ ನೈಟ್ವರೆಗೂ ಕೂಡ ಪದ್ಯ ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. 2 ಪದ್ಯ ಇದ್ದಾವೆ. ಸೊ ಇದು ಪ್ಯಾರಾಗ್ರಾಫ್ ಇತ್ತು. ಈ ಪ್ಯಾರಾಗ್ರಾಫನ್ನು ನೋಡಿಕೊಂಡು ಕೆಳಗಡೆ ಇರ್ತಕ್ಕಂಥ 2 ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನು ಬರೀಬೇಕಿತ್ತು. ಸೊ ನೆಕ್ಸ್ಟ್ 8 to 10 ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ತಕ್ಕಂಥ ಇವು ಕ್ವಶನ್ಸ್ಗಳು ಇದ್ದಾವೆ. ಸೊ ಎನಿ ಒನ್ ಅಂತ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಲಾಸ್ಟ್ ಎಸ್ಸೆ ಅದ. ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ ಅದ. ವಾಟರ್ ಪೊಲ್ಯೂಷನ್ ಇದೆ. ಕ್ಲೀನ್ಲೈನೆಸ್ ಅಂತಕ್ಕಂಥದ್ದು ಒಂದದ. ನೈರ್ಮಲೀಕರಣ, ಸ್ವಚ್ಛತೆ ಅಂತ ಕರಿತೀವಿ. ಸೊ ಪತ್ರಗಳನ್ನು ಇದ್ದಾವೆ. ಸೊ ಪತ್ರಗಳನ್ನು ನೋಡ್ಕೊಡ್ರಿ. ಆ ಪತ್ರಗಳಿಗೆ ಪ್ರಿಪ್ರೇಷನನ್ನು ಆಗ್ತಕ್ಕಂಥದ್ದು. ಇಷ್ಟು ವಿದ್ಯಾರ್ಥಿಗಳೇ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇವತ್ತು 2023ರ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಕೀ ಆನ್ಸರ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಾರ್ಟ್ಲಿಯಾಗಿ ಅಪ್ಲೋಡ್ಗಳನ್ನು ಮಾಡ್ತೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.